ಇದ್ರ ಬಗ್ಗೆ ಮಾತಾಡೋದಕ್ಕೆ ಸರ ಗೋವಿಂದ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಎಂತ ಹಂತದಲ್ಲಿ CWRC ಆದೇಶ ಹೊರಡಿಸಿದೆ ನೋಡಿ. 13ನೇ ತಾರೀಕು ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ. ಮಾಡೋದು ಬೇಡ ಅನ್ನೋದು ಒಂದು, ಮಾಡಬೇಕಾ ಅನ್ನುವಂತ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ಅರ್ಧಕ್ಕರ್ಧ 50% ನೀರು ಕೇಳ್ತಾ ಇದೆ ತಮಿಳುನಾಡು. ಸರ್, ಇದನ್ನ CWRC ಇದೆಯಲ್ಲ, ಇವರು ಅಲ್ಲಿ ಕೂತಿರೋರು ಅವಿವೇಕಿಗಳು. ವಿಚಾರಗಳನ್ನ ತಿಳ್ಕೊಳ್ದೇನೆ ಕಣ್ಣು ಮುಚ್ಚಿಕೊಂಡು ತೀರ್ಪು ಕೊಡೋದಿದೆಯಲ್ಲ, ಇದು ಅವೈಜ್ಞಾನಿಕವಾದಂತ ತೀರ್ಪನ್ನ ಕೊಟ್ಟು ಕನ್ನಡಿಗರನ್ನ ಕೇಳಿಸ್ತಾ ಇದ್ದಾರೆ. ನಾವು ಕಳೆದ ಬಾರಿ ಸಭೆ ಮಾಡಿ ಬಂದ್ಗೆ ಕರೆ ಕೊಟ್ಟಿದ್ವಿ 13ನೇ ತಾರೀಕು. ಹೌದು. ಆದ್ರೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿದ್ರಿಂದ, ಮಳೆ ಆಗಿದ್ರಿಂದ ಅದ್ರ ಪಾಡ್ಗೆ ಅದು ನೀರು ಹರ್ಕೊಂಡು ಹೋಯ್ತು, ನಾವು ಕೇಳಲಿಲ್ಲ. ಹೌದು. ರೈತರು ಕೂಡ ಹೋರಾಟವನ್ನ ಕೈ ಬಿಟ್ರು, ಮಳೆ ಆಯ್ತು. ಆದ್ರೆ ಈಗ ಮತ್ತೆ ಒತ್ತಡ ಹೇರ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಈಗ ನಾವು ಯಾವ್ದೋ ಒಂದು ತೀರ್ಮಾನಕ್ಕೆ ಬರಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇವರು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಗುಲಾಮ್ರಲ್ಲ. ನಿಜ. ಇವ್ರು ಗುಲಾಮ್ರಲ್ಲ ನಾವು. ಇವ್ರಿಗೆ ತಮಿಳ್ನಾಡನ್ನ ಓಲೈಸೋದಕ್ಕೋಸ್ಕರ CWRC ಇವತ್ತು ಕರ್ನಾಟಕದ ರೈತರ ಮಾರಣ ಹೋಮ ಬರಿತಾ ಇದ್ದಾರೆ. ನಿಜ ನಿಜ ನಿಜ. ಇದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ಕೇಳ್ಬೇಕಾಗಿದ್ದವ್ರು ಯಾರು? ಸರ್, ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಸರ ಗೋವಿಂದ ಸರ್, ಇನ್ನೊಂದೇನಂತಂದ್ರೆ ಲಾಸ್ಟ್ ಟೈಮ್ 4.4 TMC ನೀರು ಕೇಳಿದಾಗ ಉತ್ತಮ ಮಳೆ ಆಯ್ತು ಅಂತ ಹೇಳ್ಬಿಟ್ಟು ನಾವು 7 TMC ಇನ್ನು 3 TMC ಜಾಸ್ತಿ ಕೊಟ್ಟಿದೀವಿ. ಹೌದು. ಒಬ್ರಾದ್ರೂ ಶಬಾಷ್ ಅಂತ ಹೇಳಿದ್ರ ಕರ್ನಾಟಕಕ್ಕೆ ಅಥವಾ ಕರ್ನಾಟಕದ ಪರವಾಗಿ? ಒಬ್ರು ಯಾರು ಹೇಳಲಿಲ್ಲ, ಅವ್ರಿಗೆ ಬೇಕಾಗಿಲ್ಲ, ಅವ್ರು ಹೇಳಲ್ಲ. ಯಾವತ್ತು ಹೇಳಿದ್ದಾರೆ ಹೇಳಿ ಅವರು? ಮೇಕೆದಾಟಿಗೂ ಇದೆ ಅಡ್ಡಗಾಲು. ಕಾವೇರಿ ನೀರು ಇರ್ಲಿ ಇಲ್ದೆ ಹೋಗ್ಲಿ ಅದನ್ನ ಹರಿಸ್ಬೇಕು. ಇದು ಕರ್ನಾಟಕದ ದುರಂತ. ಇದನ್ನ ಕೇಳ್ಬೇಕಾಗಿದ್ದಾರೆ ಯಾರು? ಕೇಳ್ಬೇಕಾಗಿದ್ದಂತ ರಾಜ್ಯದ ಮುಖ್ಯಮಂತ್ರಿಗಳು, ಮತ್ತೆ ಸಚಿವ ಸಂಪುಟ, ಮತ್ತೆ ಕೇಂದ್ರದ ಮಂತ್ರಿಗಳು. ಅವ್ರೇನ್ ಕದ್ದ ಕಾಯ್ತಾವ್ರ? ಸಂಸದರು ಏನ್ ಮಾಡ್ತಾವ್ರೆ? ನಿಜ. ಅವರು ಕಾವೇರಿ ನೀರು ಕುಡಿತಾ ಇಲ್ವಾ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಒಬ್ಬರಾದ್ರೂ ಇದು ಇಲ್ಲಿವರೆಗೆ ಒಬ್ರು ಸಂಸದರು ಇದ್ರ ಬಗ್ಗೆ ಮಾತನಾಡಿದಾರ? ಮಾತಾಡ್ತಾ ಇರೋರು ಎಲ್ಲಾರು ಕನ್ನಡ ಪರ ಹೋರಾಟಗಾರರು. ಹೌದು ಹೌದು. ಅವ್ರಿಗೆ ಈ ನಾಡಿನ ನೆಲ ಜಲದ ಬಗ್ಗೆ ಅವ್ರಿಗಿರೋ ಕಾಳಜಿ ಆರಿಸಿ ಹೋದಂತ ಇವ್ರಿಗಿಲ್ಲ. ಇವರು ಒಂಥರ ತಮಿಳ್ನಾಡಲ್ಲಿ ಕೇಂದ್ರ ಸರ್ಕಾರಕ್ಕೆ ಗುಲಾಮ್ರಾಗಿದ್ದಾರೆ. ನಿಜ. ಗುಲಾಮ್ಗಿರಿ ತೋರಿಸಿ ನಮ್ಮನ್ನ ಹರಾಜಾಗ್ತಾ ಇದಾರೆ ಅಲ್ಲಿ. ಇದು ನಮಗೆ ಒಂದಿನ 2 ದಿನ ಕಾಲಾವಕಾಶ ಬೇಕು. ನಾವು ಮತ್ತೆ ಚರ್ಚೆ ಮಾಡ್ತೀವಿ, ಮತ್ತೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಈಗ 13ನೇ ತಾರೀಕಿನ ಹೋರಾಟದ ಬಗ್ಗೆ ಮತ್ತೆ ಇನ್ನೊಂದು ರೌಂಡ್ ಚರ್ಚೆ ಮಾಡ್ತೀರಿ ನೀವಾಗಾದ್ರೆ? ಹೌದೌದು. ಯಾವಾಗ ಡಿಸೈಡ್ ಆಗ್ಬೋದು ಸರ್? ನಾಳೆ ಬೆಳಗ್ಗೆ ಒಳಗಡೆ ನಾವು ಅನ್ಕೊಂಡಿದ್ದು. ಜನನು ಕೇಳಿದ್ರು, ನಮ್ಮನ್ನ ಪ್ರಶ್ನೆ ಮಾಡಿದ್ರು. ಸರ್, ಮಳೆ ಬಂದಿದೆ, ನೀರ್ ತುಂಬಿದೆ, ಹೋಗ್ತಾ ಇದೆ, ಈಗ ಬಂದ್ ಬೇಕಂತ ಕೇಳಿದ್ರು. ಆದ್ರೆ ನಾವು ಅವ್ರ ಮಾತಿಗೆ ಮನ್ನಣೆ ಕೊಟ್ಟು, ಹೌದು ಅಲ್ಲಿ ರೈತರು ಹೋರಾಟ ಕೈ ಬಿಟ್ಟಿದ್ದಾರೆ ಅಂತ. ನಾಳೆ ನೋಡೋಣ. ಅಂದ್ರೆ ಅಲ್ಲಿಂದ ಏನು ಪ್ರತಿಕ್ರಿಯೆ ಸ್ಟಾರ್ಟ್ ಆಗುತ್ತೆ ರೈತರಿಂದ, ಅದನ್ನ ನೋಡ್ಕೊಂಡು ನಾವಿಲ್ಲಿ ಎಲ್ಲಾನು ಕರೆದು ಒಂದು ತೀರ್ಮಾನ ಮಾಡಿ ಅದು ಮುಂದಕ್ಕೆ 13ನೇ ತಾರೀಕು ಮಾಡ್ಲೇಬೇಕಾ, ಅನಿವಾರ್ಯ ಅಂದ್ರೆ ಅದನ್ನ ನಾವು ಮಾತಾಡಿ ತೀರ್ಮಾನ ತಗೋತೀವಿ. ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದೊಳಗೆ ನಿಮ್ಗೆ ವಿಷಯ ಹೇಳ್ತೀವಿ. ನಿಜ. ಇನ್ನೊಂದು ಲಾಸ್ಟ್ ಪ್ರಶ್ನೆ ಗೋವಿಂದ ಸರ್, ಏನಂತಂದ್ರೆ ನಾಳೆ ದಿನ ಮಳೆ ಬಂದೇ ಬರುತ್ತೆ, ಈಗ ಬಿಟ್ಬಿಡಿ ಅನ್ನೋ ಗ್ಯಾರಂಟಿ ಯಾವೊಬ್ಬ ನಾಯಕನಿಗಾಗ್ಲಿ ಯಾವೊಬ್ಬ ಅಧಿಕಾರಿಗಳಿಗಾಗಿ ತಾಕತ್ತು ದಮ್ಮು ಇದೆಯಾ? ಹಂಗಿದ್ರೆ ಬೇಕಾದ್ರೆ ನಾವು ಹರಿಸ್ಬಿಡ್ಬೋದು. ಯಾರಾದ್ರೂ ಒಬ್ರು ಕೊಟ್ಬಿಡ್ಲಿ, ಬೇಕಾದ್ರೆ ಈಗ್ಲೂ ಆದೇಶ ಕೊಟ್ರೆ 16 ಅಲ್ಲ 17 TMC ಬೇಕಾದ್ರೂ ನೀರು ಬಿಟ್ಬಿಡೋಣ. ಯಾರಿಗೂ ಕೊಡೋದು ಗ್ಯಾರಂಟಿ ಇಲ್ಲ. ಅಲ್ಲ, ಅದು 2 ತಿಂಗಳಾಯ್ತು. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಯ್ತು. 2 ತಿಂಗಳಿಂದ ಎಷ್ಟು ನೀರ್ ಬಂದಿದೆ? ಏನೋ ಉಸಿರಾಡೋಷ್ಟು ನೀರ್ ಬಂತು. ಹೌದು. ಅದನ್ನ ಕೊಟ್ಟಿದೀವಿ. ಹೌದು. ಅದನ್ನ ಮಾನವೀಯತೆಯಿಂದ ಅವರು ನಮ್ಮನ್ನ ಗೌರವಿಸ್ಬೇಕು. ಹೌದು. ತಮಿಳ್ನಾಡವರು ಮತ್ತೆ CWRC ಹೋಗಿ ಅಲ್ಲಿ ಇದಾಕಿದ್ದಾರೆ. ಮತ್ತೆ ಇವರು ಮೇಲ್ಮನವಿ ಆಗ್ತಿವೆ, ಮತ್ತು ಅದೇ ತೀರ್ಪು ಬರುತ್ತೆ. ಹೌದು ಹೌದು ಹೌದು. ಯಾಕಂದ್ರೆ ಇದನ್ನ ನಾವು 16 ವರ್ಷಗಳಿಂದ ನೋಡ್ಕೊಂಡೇ ಬಂದಿದ್ದೀನಿ. ಹೌದು. ಪದೇ ಪದೇ ಅನ್ಯಾಯ CWRC, ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯವಾಗೋದು. ಅಂದ್ರೆ ನೋಡಿ, ಕಾವೇರಿ ಹುಟ್ಟೋದಲ್ಲಿ, ಹರಿಯೋದಲ್ಲಿ ಅದ್ರ ಮೇಲೆ ಬೇರೆಯವರ ಹಕ್ಕು, ಅವ್ರ ಹಕ್ಕು ಚಲಾಯಿಸ್ತಾರೆ. ನಾವು ಏನು ಕೇಳ್ದೇನೆ ಕಣ್ಮುಚ್ಕೊಂಡು ಸರ್ಕಾರ ಉಳಿಸ್ಕೋಬೇಕು, ನಾವು ಇಲ್ಲಿ ಅಧಿಕಾರ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳೋದನ್ನ ಕೇಳ್ಕೊಂಡೆ ಹೋಗ್ತಾ ಇದ್ರೆ ಈ ಕರ್ನಾಟಕ ಏನಾಗ್ಬೇಕು? ನಿಜ ನಿಜ. ಅದನ್ನ
ಇವತ್ತು ಸರ್ಕಾರ ಗಟ್ಟಿಯಾದಂತ ನಿಲುವನ್ನ ತಗೋಬೇಕು. ನಾವು ಅದನ್ನ ಹೇಳ್ತಿದ್ವಿ, ಬಂಗಾರಪ್ಪನವ್ರನ್ನ ನೆನ್ಸ್ಕೋತೀವಿ ನಾವು. ಹೌದು ಹೌದು ಅಂತ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊಡೆದಂತ ಪುಣ್ಯಾತ್ಮ. ಹೌದು ಹೌದು ಇವತ್ತು ಆ ಸಾಲಿನಲ್ಲಿ ಅವ್ರ ಶಿಷ್ಯ DK ಶಿವಕುಮಾರ್ ಅವರು ನಿಲ್ಬೇಕು ಅನ್ನೋದು ನಮ್ಮ ಆಸೆ. ನಾವು ಬಂದು ಕರೆ ಕೊಟ್ಟಿದ್ದು ಬಿಟ್ಟು ಬೇಡ ಹೌದು ಬಂದಿದೆ ಅಂತ ಹೇಳಿ, ಆದ್ರೆ ಪದೇ ಪದೇ ನಮ್ಮ ಮೇಲೆ ಈ ತರ ಒತ್ತಡ ಇರಿದ್ರೆ ಮುಂದಿನ ದಿನಗಳಲ್ಲಿ ಇದು ಅನಿವಾರ್ಯವಾಗಿ ನಾವು ಬೇರೆ ಒಂದು ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಾಳೆ ಮಧ್ಯಾಹ್ನದೊಳಗೆ ನಿಮ್ಗೆ ತಿಳಿಸ್ತೀನಿ. ಎಸ್ ಫೈನ್, ಥ್ಯಾಂಕ್ ಯು ಗೋವಿಂದ ಸರ್.